ಸರ್, ವಿಪಕ್ಷ ನಾಯಕ 6 ವರ್ಷ ಕೂಡ ನವೆಂಬರ್ 15, 16ರಲ್ಲಿ ಮ್ಯೂಸಿಕಲ್ ಚೇರ್ ಆರಂಭ ಆಗುತ್ತೆ ಅಂತ ಹೇಳಿದ್ದಾರೆ. ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು ಕೂಡ. ಅದಕ್ಕೆ ನಿಮ್ಮ ಪಕ್ಷದ ಅವ್ರಿಗೆ ಏನು ಗೊತ್ತಿದೆ ಅಂತ ಸರ್? ಪಾಪ ಅಶೋಕ್ ಅವರಿಗೆ ಅಪೋಸಿಷನ್ ಲೀಡ್ರಾಗಿ ಏನಾದರೂ ಪ್ರತಿನಿತ್ಯ ಹೇಳಬೇಕಾಗುತ್ತೆ. ಏನಾದರೂ ಹೇಳದೇ ಇದ್ದರೆ ಅಲ್ಲಿ ಮೇಲಿನವ್ರು ಕೇಳ್ತಾ ಇದ್ದಾರೆ, ಏನು ಮಲ್ಕೊಂಡ್ಯಾ ಅಂತ ಕೇಳ್ತಾರೆ. ಹೀಗಾಗಿ ಅದನ್ನು ಸ್ವಲ್ಪ ಸುದ್ದಿ ಒಳಗೆ ಇರಬೇಕು ಅಂತೇಳಿ ಇಂಥವೆಲ್ಲ ಹೇಳ್ತಾರೆ. ಅಶೋಕ್ ಅವರಿಗೆ ನಾನು ವಿನಂತಿ ಮಾಡ್ತೀನಿ, ನಿಮ್ಮ ತಾಟದೊಳಗೆ ಹೆಗಣ ಬಿದ್ದಿದೆಯಪ್ಪ, ಅದನ್ನು ತಕ್ಕೊಳ್ಳಿ ಮೊದಲು. ಬೇರೆ ತಾಟಿನಲ್ಲಿ ನನ್ನ ಬಗ್ಗೆ ಯಾಕೆ ನೀವು ಚಿಂತೆ ಮಾಡ್ತೀರಿ? ನಿಮ್ಮ ಪಕ್ಷದೊಳಗೆ ಏನು ನಡೆದಿದೆ ನೋಡ್ಕೊಡ್ರಿ. ಬೇರೆದವ್ರ ಬಗ್ಗೆ ಏನು ನಿಮಗೆ ನೈತಿಕ ಹಕ್ಕಿದೆ ಮಾತಾಡೋದು? ನಾನು ಅಶೋಕ್ ಅಣ್ಣ ಇಷ್ಟೇ ಹೇಳ್ತೀನಿ, ನೀನೊಬ್ಬ ವಿರೋಧ ಪಕ್ಷದ ನಾಯಕರಾಗಿ ನಿಮ್ಮ ಪಕ್ಷ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಹೆಚ್ಚು ಗಮನ ಕೊಡಪ್ಪ. ನೀನು ನಿನ್ನ ಟೆಂಟ್ ಕಿತ್ಕೊಂಡು ಹೊಂಟಿದೆ, ಇನ್ನು ಬೇರೆಯವ್ರ ಟೆಂಟದ ಬಗ್ಗೆ ನೀನೇನು ಆಲೋಚನೆ ಮಾಡ್ತೀರಿ ನೀವು? ಪಾಪ ಅವ್ರು ವಿರೋಧ ಪಕ್ಷ ನಾಯಕ ಆಗೋದ್ರಿಂದ ಪ್ರತಿನಿತ್ಯ ಏನಾದರೂ ಹೇಳಬೇಕಾಗತ್ತೆ, ಇಲ್ಲಾಂದರೆ ಅವ್ರ ಮೇಲಿನ ಸುಮ್ಮನೆ ಇರಲ್ಲ. ಯಾಕೆ ವಿರೋಧ ಪಕ್ಷ ನಾಯಕನ ನೀನು ಸುಮ್ಮನೆ ಇರ್ಲಿಕ್ಕೆ ಮಾಡಿದ್ದೇನೆ ಅಂತ ಕೇಳ್ತಾರೆ. ಅವ್ರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಆರೋಪ ಮಾಡ್ತಾರೆ. ಅಲ್ಲೇನಾಗಿದೆ, ಅಧ್ಯಕ್ಷನ ಚೇಂಜ್ ಮಾಡಬೇಕು ಅನ್ನೋದು ಒಂದು. ಅಧ್ಯಕ್ಷ ಬೇರೆ ಆದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕನ ಚೇಂಜ್ ಮಾಡಬೇಕು ಅನ್ನೋದು ಒಂದು ಚರ್ಚೆ ನಡೆದಿದೆ. ನಾನು ಆ ಪಕ್ಷದಲ್ಲಿದ್ದು ಭಾಳಷ್ಟು ಸ್ನೇಹಿತರು ನನಗೆ ಅಲ್ಲಿದ್ದಾರೆ. ಅಲ್ಲಿ ಎರಡೂ ಕುರ್ಚಿ ಮೇಲೆ ಟವಲ್ ಒಗಿಬೇಕು ಅಂತ ಹೇಳಿ ಎಲ್ಲರೂ ಸಜ್ಜಾಕೊಂಡು ಕೊಟ್ಟಿದ್ರು. ಹೀಗಾಗಿ ಅವರವರ ಕುರ್ಚಿಗಳನ್ನು ಉಳಿಸ್ಕೊಳ್ಳೋ ಸಲುವಾಗಿ ಜನರ ದಿಕ್ಕನ್ನು ಬೇರೆ ಕಡೆ ಸೆಳೆಗೋಸ್ಕರ ಅದನ್ನು ಹೇಳ್ತಕ್ಕಂಥದ್ದು ಮಾಡ್ತಾಯಿದ್ದಾರೆ. ಅದಕ್ಕೆ ಅಶೋಕ್ ಅಣ್ಣನಿಗೆ ನಾನು ಇಷ್ಟೇ ಹೇಳ್ತೀನಿ, ಅಶೋಕ್ ಅಣ್ಣ ನಿಮ್ಮದು ಸೀಟನ್ನು ಭದ್ರವಾಗಿ ಇಟ್ಕೋ, ಆಮೇಲೆ ಬೇರೆಯವ್ರ ಸೀಟದ ಬಗ್ಗೆ ಭದ್ರತೆ ಬಗ್ಗೆ ಚರ್ಚೆ ಮಾಡೋಣ.